ಚೌಕಾಸಿ ಮಾಡಿಕೊಂಡು ತಂದ 1 ಕೆಜಿ ಟೊಮೊಟೊಗಳಲ್ಲಿ ಒಂದೆರಡು ಕೆಟ್ಟು ಹೋಗಿದ್ದವು. ಅವುಗಳನ್ನು ಎತ್ತಿ ಆಚೆ ಎಸೆದ ವ್ಯಕ್ತಿ 10 ದಿನಗಳ ನಂತರ ಕೊಳೆತ ಟೊಮೊಟೊಗಳಿಂದ ಬಿದ್ದ ಬೀಜಗಳಿಗೆ ಮಣ್ಣಿನಲ್ಲಿದ್ದ ಗೊಬ್ಬರ ಸೇರಿ ಮಳೆಯ ನೀರಿನ ಸಹಾಯದಿಂದ ಅದು ಹಸಿರಾದ ಮೊಳಕೆಗಳನ್ನು ಬಿಟ್ಟಿರುವುದನ್ನು ನೋಡಿ, ಇದೇನು ಮಹಾ ದೊಡ್ಡದಾಗಿ ಬೆಳೆಯುತ್ತಾ ಏನು ಎಂದು ನೆನೆಸಿ ಹೋಗುತ್ತಾರೆ. ಆದರೆ 2 ತಿಂಗಳ ನಂತರ ಆ ಗಿಡಗಳು ಹೂ ಬಿಟ್ಟು ಕಾಯಿಗಳಿಂದ ತುಂಬಿರುವುದನ್ನು ಆ ವ್ಯಕ್ತಿಯ ಕಣ್ಣುಗಳು ನೋಡಿ ವಿಸ್ಮಯಗೊಂಡವು. ಬೀಳುವೆನೆಂದು ನೆನೆಸಿದೆಯಾ? ಬೀಳಬೇಕು, ಬಿದ್ದರೂ ಬೀಜದಂತೆ ಎದ್ದೇಳಬೇಕೆಂಬುದನ್ನು ಪ್ರಕೃತಿ ಅನುದಿನವೂ ತಾನು ಹಂಬಲಿಸುತ್ತಾ ನಮ್ಮನ್ನು ಎಚ್ಚರಿಸುತ್ತಾ ಇದೆ. ಬೇಡವೆಂದು ಬಿಸಾಡಲ್ಪಟ್ಟ ಟೊಮೊಟೊ ಆ ವ್ಯಕ್ತಿಯನ್ನು ನೋಡಿ ನಕ್ಕಿತು. ಇಂಥ ನಂಬಿಕೆ ನಿಮಗಿದೆಯಾ? ದೇವರ ಮೇಲೆ ಪೂರ್ಣ ನಂಬಿಕೆಯನ್ನಿಟ್ಟರೆ ನಾವು ಏನೇ ಬಂದರೂ ಜಯಿಸುವೆವು. ದೇವರು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ದೇವರು ನನ್ನ ಪ್ರಾಣದ ಆಧಾರವು. ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ ಎಂಬುದಾಗಿ ಬೈಬಲ್ನಲ್ಲಿ ಒಬ್ಬ ಭಕ್ತನು ಹೇಳಿದ್ದಾನೆ. ಹಾಗಾದರೆ ಇಂದಿನಿಂದ ನಾವು ನಂಬಿಕೆಯಿಂದ ಜೀವಿಸೋಣವೇ?